ತುಂಬ ವಿಷಯ ಇದೆ, ಮಾತಾಡ್ಕೊಂಡು ಮೆಟ್ಲನ್ನ ಹತ್ಕೊಂಡು ಹೋಗೋಣ. ಪಾಪನ ಹತ್ತಿಸ್ತಾ ಇದ್ದಾರೆ ಹಿಂಗೆ ನಿಧಾನಕ್ಕೆ ಹತ್ತು, ಪರವಾಗಿಲ್ಲ. ನೋಡಿ ಫುಲ್ ಖಾಲಿ ಜನ ಯಾರಿಲ್ಲ. ಇಂಥ ಟೈಮ್ಗಳಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಅಂತ ನಮಗೂ ನೆಮ್ಮದಿ, ಆರಾಮಾಗಿ ದರ್ಶನ ಮಾಡ್ಬೋದು. ಹೊರಗಡೆ ತುಂಬ ಬಿಸಿಲಿದೆ, ಬಟ್ ಈ ಶೆಡ್ ಇರೋದ್ರಿಂದ ಯಾವ ಥರ ಬಿಸಿಲು ಅನಿಸಲ್ಲ. ಫುಲ್ಲು ಕೋಲ್ಡು ಕಾಲು ಒಂಥರ ನೆಲೆಲ್ಲ ಫುಲ್ ಥಂಡಿ ಥರ ಇದೆ. ಚೆನ್ನಾಗಿದೆ ಮಾತ್ರ ಹತ್ತಕ್ಕೆ. ನಮಗೆ ಆಗಲ್ಲ ಅಂತ ಅಂದ್ಕೋತೀವಿ ಎಷ್ಟೋ ಜನ. ಈ ವಯಸ್ಸಲ್ಲೂ ಸಹ ಹೆಂಗೆ ಹತ್ತುತ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಎಲ್ಲೋ ಒಂಥರ ಇನ್ಸ್ಪಿರೇಷನ್ ಆಗಿಬಿಡುತ್ತೆ. ಜಾಗಗಳಿಗೆ ಬಂದಾಗ ಈ ಥರ ವ್ಯಕ್ತಿಗಳನ್ನ ನೋಡಿದಾಗ ನಮಗೊಂಥರ ಇನ್ಸ್ಪೈರ್ ಆಗುತ್ತೆ. ವಯಸ್ಸೆಷ್ಟು? ನನಗೆ 70. ಎಷ್ಟು ವರ್ಷದಿಂದ ಹತ್ತುತ್ತಿದ್ದೀರಾ? ಎಷ್ಟು ವರ್ಷದಿಂದ ಈ ಮೆಟ್ಲು ಹತ್ತುತ್ತಿದ್ದೀರಾ? ಅದು ಇದೆಲ್ಲ ಕಟ್ಟಾದಕ್ಕೆ ಮುಂದೆ ಎತ್ತುತ್ತೀನಿ. ಹತ್ತಿದ್ದೀರಾ? ಇದೆಲ್ಲ ಇಲ್ಲ ಅವಾಗಲಿಂದ ಹತ್ತುತ್ತಿದ್ದೀರಾ? ಈಗಲೂ ಹತ್ತುತ್ತಿದ್ದೀರಾ? ನೀವು ನೋಡಿ ನಮ್ಮ ಹತ್ರ ಖುಷಿ ಆಗೋಯ್ತು. ಆಗಿನ ಕಂಟೆನ್ಸ್ಗೆ ಹತ್ಕೊಂಡು ಬಂದ್ರಲ್ಲ, ನೋಡ್ತಾ ಇದ್ದೆ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಅಪ್ಪು ಟ್ರಾವೆಲಿಂಗ್. ನಾನು ನಿಮ್ಮ ಅರ್ವಿ ಪವರ್ಸ್ಟ. ಇವತ್ತು ನಾನು ಜೇನುಕಲ್ಲು ಸಿದ್ದೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ, ಅರಸೀಕೆರೆ ತಾಲೂಕು ಯಾದಪುರ ಗ್ರಾಮದಲ್ಲಿರುವಂತಹ ಜೇನುಕಲ್ಲು ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗೆ ಇವತ್ತು ಈ ವರ್ಷದ ಮೊದಲನೇ ವಿಡಿಯೋ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೊಸ ವರ್ಷದ ಮೊದಲನೇ ವಿಡಿಯೋ ಜೇನುಕಲ್ಲು ಸಿದ್ದೇಶ್ವರನ ಬೆಟ್ಟ. ಜನ ಇಲ್ಲ, ಆರಾಮಾಗಿ ಸುಲಭವಾಗಿ ಇವತ್ತು ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡ್ಕೋಬೋದು. ಬನ್ನಿ, ಇವತ್ತು ನಾವು ಜೇನುಕಲ್ಲು ಸಿದ್ದೇಶ್ವರನ ಬೆಟ್ಟ ಹತ್ತೋಣ. ವರ್ಷದ ಮೊದಲನೇ ವಿಡಿಯೋ. ನೋಡಿ, ಜನ ಇಲ್ಲ, ಫ್ರೀಯಾಗಿ ಆರಾಮಾಗಿ ಹೋಗ್ಬೋದು, ದರ್ಶನ ಮಾಡ್ಕೊಬರೋಣ. ಹೊರಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ತುಂಬ ವಿಷಯ ಇದೆ, ಮಾತಾಡ್ಕೊಂಡು ಮೆಟ್ಲನ್ನ ಹತ್ಕೊಂಡು ಹೋಗೋಣ. ಈಗ ಎಂಟ್ರೆನ್ಸ್ ಬಂದೆ. ತುಂಬ ವಿಷಯ ಇದೆ ಮಾತಾಡ್ಕೊಂಡು ನಿಧಾನಕ್ಕೆ ಮೆಟ್ಲುಗಳನ್ನ ಹತ್ಕೊಳ್ತಾ ಹೋಗೋಣ. ಹುಣ್ಣಿಮೆ ದಿವಸ ತುಂಬ ಜನ ಇರ್ತಾರೆ. ನೋಡೋಣ. ಬಿಸಿಲು ಸಹ ಜಾಸ್ತಿ ಆಗ್ತದೆ. ಆ್ಯಕ್ಚುಲಿ ಬೇಗ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಚಳಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬಂದೆ. ತುಂಬ ಜನ ಈಗ ಹತ್ತುತ್ತಾ ಇದ್ದಾರೆ, ಅಂದರೆ ರಶ್ ಇಲ್ಲ. ಮುಂದಿನ ವಾರ ಬಂತು ಅಂದರೆ ತುಂಬ ರಶ್ ಆಗಿರುತ್ತೆ. ಸೊ ನಂಗೆ ಆವಾಗ ಟೈಮ್ ಇರೋಲ್ಲ. ಯಾವಾಗ ಟೈಮ್ ಇತ್ತು ಆವಾಗಲೇ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಈ ವರ್ಷದ ಮೊದಲನೇ ವಿಡಿಯೋ ಜೇನುಕಲ್ಲು ಸಿದ್ದೇಶ್ವರನ ಬೆಟ್ಟ. ಮೆಟ್ಲುಗಳನ್ನ ಹತ್ತಬೇಕು. ಹತ್ತುತ್ತಾ ಮಾತಾಡ್ತಾ ಹೋಗೋಣ. ಬನ್ನಿ ಹೋಗೋಣ. ತುಂಬ ಜನ ಈಗ ಹತ್ಕೊಂಡು ಬರ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿ ಗಂಟೆ ಹೊಡೆದು ಎಲ್ಲ ಪ್ರಾರಂಭ ಮಾಡ್ತಾರೆ. ನಾವು ಸಹ ಪ್ರಾರಂಭ ಮಾಡೋಣ. ಈಗ ನನ್ನ ಜರ್ನಿ ಶುರು ಆಗ್ತಾ ಇದೆ. ನೋಡೋಣ, ಹತ್ಕೊಂಡು ಹೋಗ್ತಾ ಇರೋಣ. ತುಂಬ ಇದೆ ಈ ಮೆಟ್ಲನ್ನ ಹತ್ತೋದಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹೊಸ ಎಕ್ಸ್ಪೀರಿಯೆನ್ಸ್. ಮೆಟ್ಲುಗಳನ್ನ ಹತ್ಕೊಂಡು ಹೋಗಿ ದೇವ್ರನ್ನ ದರ್ಶನ ಮಾಡೋದಿದೆಯಲ್ಲ, ಒಂಥರ ಚೆನ್ನಾಗಿರುತ್ತೆ. ಮತ್ತು ಮುಂದಿನ ಸೋಮವಾರ ಅಂತಿಲ್ಲಿ ತುಂಬ ಜನ ಬರ್ತಾರೆ. ಈಗ ಮೆಟ್ಲುಗಳನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಧಾನಕ್ಕೆ ಹತ್ಕೊಂಡು ಹೋಗ್ತೀನಿ. ಯಾಕೆ ನಿನ್ನೆ ಸ್ವಲ್ಪ ಶೈನ್ ಆಗಿತ್ತು, ಒಂದು ಸ್ವಲ್ಪ ಫಂಕ್ಷನ್ ಇಲ್ಲಿ ಓಡಾಡಿ. ಫಾಸ್ಟಾಗಿ ಹತ್ಕೊಂಡು ಹೋಗೋದೆಲ್ಲ ಏನಿಲ್ಲ, ನಿಧಾನಕ್ಕೆ ಆರಾಮಾಗಿ ಹತ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಹೋದ ವರ್ಷ ಬರೋಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಮೊದಲನೇ ವರ್ಷನೇ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ವರ್ಷ ಬರಬೇಕಂತ ಅಂದ್ಕೊಂಡಿದ್ದೆ. ಹೋದ ವರ್ಷ ಮಿಸ್ ಆಯಿತು. ಈ ವರ್ಷ ಹತ್ತುತ್ತಾ ಇದ್ದೀನಿ. ಬನ್ನಿ, ನಿನ್ನೂ ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ದೇವ್ರ ದರ್ಶನ ಮಾಡಿಸ್ತೀನಿ. ದೇವ್ರ ದರ್ಶನ ಅಂದರೆ ಇಲ್ಲಿ ಯಾವುದೇ ಥರ ಫೋಟೋ ಇರೋದಿಲ್ಲ. ಬನ್ನಿ, ಅಲ್ಲಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಿರುತ್ತೆ ಹೆಂಗೆ ಅಂತ. ಆ್ಯಕ್ಚುಲಿ ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿದ್ದೀನಿ. ಇನ್ನೊಂದು ಸರಿ ಹೊಸದಾಗಿ ವಿಡಿಯೋ ನಮ್ಮದು ಯೂಟ್ಯೂಬ್ ಚಾನಲ್ ಸರ್. ಯೂಟ್ಯೂಬ್ ಅದು ಚಾನಲ್ ಯಾವ್ದು ಕೊಡ್ತಿದ್ದೀರಿ? ನಮ್ಮದು ಅಪ್ಪು ಟ್ರಾವೆಲಿಂಗ್ ಅಂತ. ಇದ್ರ ಜೊತೆ ನೋಡಿ, ಪಾಪನ ಹತ್ತಿಸ್ತಾ ಇದ್ದಾರೆ ಹಿಂಗೆ ನಿಧಾನಕ್ಕೆ ಹತ್ತು, ಪರವಾಗಿಲ್ಲ. ಪಾಪನ ಹತ್ತಿಸ್ತಾ ಇದ್ದಾರೆ. ಏನೋ ಒಂಥರ ಮೆಟ್ಲುಗಳನ್ನು ಹತ್ತಿ ದೇವ್ರ ದರ್ಶನ ಮಾಡೋದಿದೆಯಲ್ಲ, ಒಂಥರ ಖುಷಿ ಆಗುತ್ತೆ ಮಾತ್ರ. ನೋಡಿ ಫುಲ್ ಖಾಲಿ ಜನ ಯಾರಿಲ್ಲ. ಇಂಥ ಟೈಮ್ಗಳಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಒಂಥರ ನಮಗೂ ನೆಮ್ಮದಿ, ಆರಾಮಾಗಿ ದರ್ಶನ ಮಾಡ್ಬೋದು. ಗುದ್ದಾಟ ಇರೋಲ್ಲ, ತಳ್ಳಾಟ ಇರೋದಿಲ್ಲ, ಕಿರ್ಚಾಟ ಇರೋದಿಲ್ಲ. ಬಟ್ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಬರ್ಬೋದು. ನಾನು ಆಲ್ಮೋಸ್ಟು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಯ್ತು ಅಂದರೆ ನಾನು ಮಾಡೋದೇ ಈ ಥರ.
ರಶ್ ಇರೋ ಟೈಮಲ್ಲಿ ಜಾಸ್ತಿ ಹೋಗಲ್ಲ. ಆರಾಮಾಗಿ ದರ್ಶನ ಮಾಡ್ಕೊಬೇಕು. ಬೇರೆ ಟೈಮಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಬರ್ತೀನಿ ಅಷ್ಟೇ. ಬಿಸಿಲಿಲ್ಲ ನೋಡಿ, ಬಿಸಿಲು ಹೊರಗಡೆ ತುಂಬ ಬಿಸಿಲಿದೆ. ಬಟ್ ಶೆಡ್ ಇರೋದ್ರಿಂದ ಯಾವ ಥರ ಬಿಸಿಲು ಅನಿಸಲ್ಲ. ಫುಲ್ಲು ಕೋಲ್ಡು ಕಾಲು ಒಂಥರ ನೆಲೆಲ್ಲ ಫುಲ್ ಥಂಡಿ ಥರ ಇದೆ. ಚೆನ್ನಾಗಿದೆ ಮಾತ್ರ ಹತ್ತಕ್ಕೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ತಾತನ ಮಾತಾಡ್ಸೋಣ. ನಮಗೆ ಆಗಲ್ಲ ಅಂತ ಅಂದ್ಕೋತೀವಿ ಎಷ್ಟೋ ಜನ. ಈ ವಯಸ್ಸಲ್ಲೂ ಸಹ ಹೆಂಗೆ ಹತ್ತುತ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಎಲ್ಲ ಒಂಥರ ಇನ್ಸ್ಪಿರೇಷನ್ ಆಗಿಬಿಡುತ್ತೆ. ನೋಡಿ, ವಯಸ್ಸಲ್ಲೂ ಸಹ ಈ ಥರ ಮೆಟ್ಲುಗಳನ್ನ ಹತ್ತುತ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಅರ್ಥ ಮಾಡ್ಕೋಬೇಕಲ್ವ. ನೋಡಿ ಹೆಂಗೆ ಹತ್ತುತ್ತಾ ಇದ್ದಾರೆ. ನಮಗೆ ಸಹ ಸ್ವಲ್ಪ ಸುಸ್ತಾಗುತ್ತೆ. ಆರಾಮಾಗಿ ಹತ್ಕೊಂಡು ಹೋಗ್ತಿದ್ದಾರೆ. ಅವ್ರ ವಯಸ್ಸು ಎಷ್ಟಂತ ಏನೋ ಗೊತ್ತಿಲ್ಲ. ಈ ಥರ ತುಂಬ ಸಲ ನೋಡಿದ್ದೀನಿ. ಯಾವುದೇ ಬೆಟ್ಟ ಆಗಲಿ, ಯಾವುದೇ ಇದಾಗಿರಲಿ, ಈ ಥರ ವ್ಯಕ್ತಿಗಳನ್ನ ತುಂಬ ನೋಡ್ಬಿಟ್ಟಿದ್ದೀನಿ ಮಾತ್ರ. ಈ ಥರ ಜಾಗಗಳಿಗೆ ಬಂದಾಗ, ಈ ಥರ ವ್ಯಕ್ತಿಗಳನ್ನ ನೋಡಿದಾಗ ನಮಗೊಂಥರ ಇನ್ಸ್ಪೈರ್ ಆಗುತ್ತೆ. ನಾವು ಇದನ್ನು ಕಲಿಯೋಕ್ಕೋಸ್ಕರನೇ ಒಂದು ಜಾಗಕ್ಕೆ ಬಂದು ಒಂಥರ ಬೂಸ್ಟ್ ಅಂತೀವಲ್ಲ, ಈ ಥರ ವ್ಯಕ್ತಿಗಳು ನೋಡಿದಾಗ ನಮಗೊಂಥರ ಎನರ್ಜಿ ಬರುತ್ತೆ. ಅದೇ ನಮ್ಮ ಲೈಫಿಗೆ ಒಂದು ಪ್ಲಸ್ ಪಾಯಿಂಟ್, ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಥರ ಜರ್ನಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹೊರಗಡೆ ಬಂದಾಗ ಸಾವಿರಾರು ಉತ್ತರಗಳು ಸಿಗುತ್ತೆ. ಹೊರಗಡೆ ಬಂದಾಗ ತುಂಬ ವಿಷಯಗಳನ್ನ ತಿಳ್ಕೊತೀವಿ ಮಾತ್ರ. ಅದು ನಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೊರಗಡೆ ಬರ್ತೀವಿ, ಹೊಸ ಜನಗಳ ಜೊತೆ ಬೆರೀತೀವಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೋಡಿ ಹತ್ಕೊಂಡು ಹೋಗ್ತಾನೆ ಇದ್ದಾರೆ ಅವರು. ಓ ಮೈ ಗಾಡ್. ನೋಡಿ ಹಬ್ಬ ಅಂದ್ರೂ ಒಂದು ಅರ್ಧ ಗಂಟೆ ಆಯಿತು ಅವ್ರು ನೋಡ್ತಾನೆ ಇದ್ದೀನಿ. ಹತ್ಕೊಂಡು ಹೋಗ್ತಾನೆ ಇದ್ದಾರೆ. ನಾನೇ ಸ್ವಲ್ಪ ಸುಸ್ತಾಗಿ ನಿಂತ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಹಿಂಗೆ ಅಪ್ಪ, ಒಂಥರ ಹಂಗೆ ವಿಸ್ಮಯ ಅನಿಸ್ಬಿಡುತ್ತೆ. ನೋಡೋಣ, ಅವ್ರು ಮಾತಾಡಿಸಿ ಅವ್ರ ಏಜ್ ಎಷ್ಟು ಅಂತ ಕೇಳೋಣ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ ವಿಚಾರಿಸ್ತೀನಿ. ನಿಜವಾಗ್ಲೂ ನಮಗೊಂಥರ ಆಶ್ಚರ್ಯ ಆಯಿತು. ಹತ್ಕೊಂಡು ಹೋಗ್ತಾನೇ ಇದ್ದಾರೆ, ನಿಲ್ಲಿಸ್ನೇ ಇಲ್ಲ. ಸುಸ್ತಾಗಿ ಇಂಥ ಕೂತ್ಕೊಳ್ಳೂ ಇಲ್ಲ ತೆಗಿ. ಯಾರಿಗೆ ಒಂದು 2-3 ಜನ ಕೂತಿದ್ರು. ಸ್ವಲ್ಪ ದೂರ ಹತ್ತಾದ್ಮೇಲೆ ನೋಡಿ ಹತ್ಕೊಂಡು ಹೋಗ್ತಾನೆ ಇದ್ದಾರೆ ಅವರು. ಅಪ್ಪ, ನಿಜವಾದ ಗ್ರೇಟ್ ಗುರು. ಅದಕ್ಕೆ ಹಿಂದಿನ ಕಾಲದ ಊಟ ಪದ್ಧತಿ, ಇಷ್ಟು ಎನರ್ಜಿ, ಫುಲ್ಲು ಹೋಗ್ತಾವ್ರ ತೆಗಿ. ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ, ಹಿಂದೆ ಹೋಗ್ತಾನೆ ಇದ್ದಾರೆ ತೆಗಿ. ಓ ಮೈ ಗಾಡ್. ಮಾತಾಡ್ಸೋಣ ಅಜ್ಜನ. ಅಂದರೆ ಏನಕ್ಕೆ ಮಾತಾಡಿಸ್ತಿಲ್ಲ ಅಂದರೆ ಹತ್ತುತ್ತಾ ಇದ್ದಾರಲ್ಲ, ಏನಕ್ಕೆ ಮಾತಾಡಿಸ್ತಿಲ್ಲ ಅಂದರೆ ಹತ್ತುತ್ತಾ ಇದ್ದಾರಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಸುಮ್ಮನಾದೆ. ಪಾಡಿಗೆ ಅವ್ರು ಹತ್ತಲಿ, ಆಮೇಲೆ ಮಾತಾಡ್ಸೋಣ ಅಂತ ಅಷ್ಟೇ. ಹೋಗಲಿ ಅವರು. ನೋಡಿ ಹಿಂಗಿದೆ ಈಗ. ಅದನ್ನು ಸಹ ನೀರಾಜಾಲವಾಗಿ ಹತ್ತುತ್ತಾ ಇದ್ದಾರೆ ನೋಡಿ. ನೋಡಿ ಹಬ್ಬ ಅಂದರೂ ಒಂದು ಅರ್ಧ ಗಂಟೆ ಆಯಿತು. ಈ ಸ್ಟೆಪ್ನು ಸಹ ನಿಲ್ಲಿಸ್ದಂಗೆ ಹತ್ತುತ್ತಾ ಇದ್ದಾರೆ ನೋಡಿ. ಕೆಲವರು ನೋಡಿ ಹುಡುಗರುಗಳು ಸುಸ್ತಾಯ್ತು ಅಂತ ಕೂತಿದ್ದಾರೆ. ಇವ್ರು ನೋಡಿಲ್ಲಿ ಹತ್ಕೊಂಡು ಕಂಪ್ಲೀಟೇ ಮಾಡಿದ್ರು ಕಂಟಿನ್ಯೂಸ್ ಆಗಿ ನಿಲ್ಲಿಸ್ದಂಗೆ. ಮಾತಾಡ್ಸೋಣ. ಕಂಪ್ಲೀಟ್ ಮಾಡಿದ್ರು. ತಾತ, ವಯಸ್ಸೆಷ್ಟು ನಿಮಗೆ? ವಯಸ್ಸೆಷ್ಟು? ನನಗೆ 70. ಎಷ್ಟು ವರ್ಷದಿಂದ ಹತ್ತುತ್ತಿದ್ದೀರಾ? ಎಷ್ಟು ವರ್ಷದಿಂದ ಈ ಮೆಟ್ಲು ಹತ್ತುತ್ತಿದ್ದೀರಾ? ಅದು ಇದೆಲ್ಲ ಕಟ್ಟಾದಕ್ಕೆ ಮುಂದೆ ಎತ್ತುತ್ತೀನಿ. ಹತ್ತಿದ್ದೀರಾ? ಇದೆಲ್ಲ ಇಲ್ಲ ಅವಾಗಲಿಂದ ಹತ್ತುತ್ತಿದ್ದೀರಾ? ಈಗಲೂ ಹತ್ತುತ್ತಿದ್ದೀರಾ? ಹಾಂ. ನೀವು ನೋಡಿ ನಮ್ಮ ಹತ್ರ ಖುಷಿ ಆಗೋಯ್ತು. ಆಗಿಂದ ಕಂಟಿನ್ಯೂಸ್ಗೆ ಹತ್ಕೊಂಡು ಬಂದ್ರಲ್ಲ, ನೋಡ್ತಾ ಇದ್ದೆ. ನಿಮ್ಮ ಥರ ಹತ್ತಕ್ಕೆ ಯಾರ ಕೈಲಿ ಆಗಲ್ಲ. ಇಷ್ಟು ವಯಸ್ಸಾಗಿದ್ರೂ ಹತ್ತುತ್ತಾ ಇದ್ದೀರಾ ನೀವು. 70 ವರ್ಷದ ಮೇಲೆ ನಡೀತಾ ಇದೆ. ಹಾಂ.
ಈಗ ನಡೀತಾ ಇದ್ದೀರಾ? ಈಗಲೂ ನಡೀತಾ ಇದ್ದೇನೆ ಮೇಲ್ಗಡೆ ಹೋಗ್ತಾ ಇನ್ನು ಹುಡುಗರ ಥರ ನಡೀತಾ ಇದ್ದೀರಾ. ಖುಷಿ ಆಯಿತು. ಯಾವ ಊರು? ಇದು ಇದೇ ಊರು ಜನಕಲ್ ನಗರ. ಜನಕಲ್ ನಗರ ಚೆನ್ನಾಗಿದೆ. ಜನಕಲ್ ನಗರ ಅಂದರೆ ಒಂದು ಅವಾಗ ಹೆಂಗಿತ್ತು ಮೆಟ್ಲು ಇಲ್ಲೆಲ್ಲ? ಓ ಇದೆಲ್ಲ ನಾ ಬರುವನಾಡು ಎಷ್ಟು ಹುಡುಗ ಹಾಂ, ಇದೆಲ್ಲ ಇಲ್ಲ, ಏನಿರಲಿಲ್ಲ, ಯಾವುದೂ ಇಲ್ಲ, ಯಾವುದೂ ಇರಲಿಲ್ಲ. ಈಗೆಲ್ಲ ದೇವಸ್ಥಾನ ಕೂಡ ಅಷ್ಟೊಂದು ಇಲ್ಲ. ಹಾಂ 70 ವರ್ಷ ಹಾಂ ನಡೀತಾ ಇದೆ, ಜಾಸ್ತಿ ನಡೀತಾ ಇದೆ. ಹಾಂ ಯಾಂದ್ರೆ ನಮ್ಮ ಅಪ್ಪ ಹಾಂ ಮಿಲ್ಟ್ರಿಲಿದ್ದು ಅದು ಊಟ ತಿಂದು ತಿಂದು ಸ್ವಲ್ಪ ಇದಾಯಿತು, ಹಾಂ ಹಂಗೆ ಸುಟ್ಟಾಕ್ಬಿಟ್ರು. ಹಾಂ ಜಾಸ್ತಿ ಏನೋ ಇದು ಮಾಡಿ ಸುಟ್ಬಿಟ್ರು. ಹಾಂ 50 ವರ್ಷ ನಡೀತಾ ಇದೆ. ಏನು ಅನಿಸುತ್ತೆ ಇಲ್ಲಿಗೆ ಬಂದೋದ್ರೆ ನಿಮಗೆ? ಏನು ಅನಿಸುತ್ತೆ ಇಲ್ಲಿ ಬಂದೋಯ್ತು ಅಂದರೆ ದೇವಸ್ಥಾನಕ್ಕೆ? ಸುಮ್ಕೆ ಬಂದು ನೋಡಿಕೊಂಡು ಹಾಂ, ಹೋಗೋದು. ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋದು ಅಷ್ಟೇ. ಒಂಥರ ಇನ್ಸ್ಪಿರೇಷನ್ ನಮಗೆ. ನಾವು ಸಹ ಹಿಂಗೆ ಬಂದು ನೋಡ್ಕೊಂಡು ಹೋಗ್ತೀವಿ. ವರ್ಷಕ್ಕೊಂದ್ಸರಿ ಬರ್ತೀವಿ. ನಮ್ಮದು ಅರ್ಕಲ್ಗೂಡು. ಹರ್ಕೊಳ್ಬಿಡು. ಹಾಂ. ಅರ್ಥರ್ಥ. ಇರೋದು ಹಾಸನಲ್ಲಿ. ಹಾಂ, ಬಂದು ಹಂಗೆ ನೋಡ್ಕೊಂಡು ಹೋಗ್ತೀವಿ ಒಂದ್ಸರಿ. ಹೌದಾ? ಹಾಂ ಪರವಾಗಿಲ್ಲ ಸ್ವಾಮಿ. ಹಾಂ, ನಿಮ್ಮನ್ನ ಅಲ್ಲಿಂದ ನೋಡ್ತಾ ಇದ್ದೆ, ನಿಲ್ಲಿಸ್ದಂಗೆ ಹತ್ಕೊಂಡು ಬರ್ತಾ ಇದ್ರಲ್ಲ, ನಿಮ್ದು ಎನರ್ಜಿ ನೋಡಿ ನಮ್ಗೊಂಥರ ಖುಷಿ ಆಗೋಯ್ತು. ಈ ವಯಸ್ಸಲ್ಲಿ ಈ ಥರ ಹತ್ತಿರ್ತಾರಲ್ಲ ಅಂತ. ಒಂದು ಕೊಟ್ಟು ಹಾಂ ಜನಕಲ್ ನಗರಲ್ಲ ನನಗೆ ಯಾರಿಲ್ಲ, ಮಕ್ಕಳು ಯಾರು ಇಲ್ಲ. ಹಾಂ ನಾದಿನಿ ಮಕ್ಕಳಿದೆ ಹಾಂ ಅಷ್ಟು ಮತ್ತದು ಯಾರಿಲ್ಲ. ಆರಾಮಾಗಿದ್ದೀರಾ? ಒಟ್ಟಿನ ಹೆಲ್ತ್ ಎಲ್ಲ ಚೆನ್ನಾಗಿದೆ? ಆರಾಮಾಗಿದ್ದೀರಾ ಒಟ್ಟಿನಲ್ಲಿ? ಈಗ ಏನಿಲ್ಲ, ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಮಾತ್ರ ನಿಮ್ಮನ್ನು ನೋಡಿ. ಈಗಲೂ ಎಷ್ಟು ವಯಸ್ಸಿಗೆ ನಿಮ್ಮದು? ವಯಸ್ಸು ಎಷ್ಟು ಅಂದರೆ? 70 ವರ್ಷ. ಜಾಸ್ತಿ ಆಯಿತು. ಹಾಂ ಆ ಥರ ಹತ್ಕೊ ಬಂದೇ ಬಿಟ್ರೆ ತೆಗಿ ನೋಡಿ. ಈ ಥರ ಮೆಟ್ಲನ್ನು ಸಹ ಹತ್ಕೊಂಡು ಹೋಗೇ ಬಿಟ್ರು. ತಾತ ಹತ್ಕೊಂಡು ಹೋಗೇ ಬಿಟ್ರು ತೆಗಿ ಹೋಗ್ತಾ ಇದ್ದಾರೆ. ನಾನು ಸಹ ವರ್ಕೌಟ್ ಎಲ್ಲ ನಡೆಸಿ 1 ವರ್ಷದ ಮೇಲೆ ಹತ್ರ ಆಯಿತು. ಈ ವರ್ಷ ಸ್ವಲ್ಪ ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಗಳ ಮಧ್ಯೆ ಯಾವುದೂ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ನೋಡೋಣ, ದೇವ್ರ ದರ್ಶನ ಮಾಡ್ಕೊಂಡು ಆಯಸ್ ಕೊಡಲಿ. ಆರೋಗ್ಯ ಕೊಟ್ಟರೆ ಸಾಕು. ಸ್ವಲ್ಪ ಆರೋಗ್ಯ ಹಾಳಾಗಿದ್ದರಿಂದ ಯಾವುದೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ಬಂದೋಯ್ತು. ಹೋದ ವರ್ಷ ಬರೋಕ್ಕಾಗಿರ್ನಿವಲ್ಲ, ಸೊ ಈ ವರ್ಷವೂ ಸಹ ಒಂಚೂರು ಆರೋಗ್ಯ ಕೊಟ್ಟು ಎಲ್ಲ ಥರದ್ದು ನಾರ್ಮಲ್ ಆಗಲಿ ಅನ್ನೋ ಥರ ಫಸ್ಟು ಇದೇ ವರ್ಕೌಟ್. ನಂದು ಫಸ್ಟ್ನೇ ವರ್ಕೌಟ್ ಆ್ಯಕ್ಚುಲಿ ಈ ವರ್ಷದ್ದು. ಮೆಟ್ಲು ಹತ್ತುತ್ತಿರೋದು ಈ ವರ್ಷ. ಹೋದ ವರ್ಷ ಏನೂ ಮಾಡೋಕ್ಕಾಗಿರಲಿಲ್ಲ. ನೋಡೋಣ, ಈ ವರ್ಷ ಸ್ವಲ್ಪ ಹೆಲ್ತಿಯಾಗಿ ವರ್ಕೌಟ್ ಮಾಡ್ಕೊಂಡು ನಿಮಗೂ ಸಹ ಇನ್ಸ್ಪೈರ್ ಆಗೋ ಥರ ಯಾವ್ದಾರು ವೀಡಿಯೋಗಳಿತ್ತು ಅಂದರೆ ಮಾಡ್ತೀನಿ. ನೋಡೋಣ ಬನ್ನಿ. ಈಗ ಇನ್ನು ತುಂಬ ಮೆಟ್ಲುಗಳಿದ್ದಾವೆ, ಹತ್ಕೊಂಡು ಹೋಗೋಣ. ಅದೇ ವರ್ಕೌಟ್ ಅಂತ ಹೇಳ್ಬೋದು. ಈ ಹೋದ ವರ್ಷ ಏನೂ ಮಾಡೋಕ್ಕಾಗಿರಲಿಲ್ಲ. ಅಟ್ಲೀಸ್ಟ್ ಈ ವರ್ಷನಾದ್ರು ಮಾಡ್ತೀನಿ. ತುಂಬ ವೀಡಿಯೋಗಳನ್ನ ಮಾಡ್ತೀನಿ. ವರ್ಕೌಟ್ ವೀಡಿಯೋಗಳು ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಅದನ್ನು ಸಹ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಯಾವುದೋ ಡ್ಯಾನ್ಸ್ ವೀಡಿಯೋಗಳನ್ನ ಮಾಡಿಲ್ಲ. ನೋಡೋಣ, ಆದಷ್ಟು ಇನ್ಸ್ಪೈರ್ ಆಗೋ ಥರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನಿಮಗೂ ಖುಷಿ ಆಗೋ ಥರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಎಂಜಾಯ್ ಮಾಡಿ, ಅಷ್ಟೇ ಕೇಳ್ಕೊಳಕ್ಕಾಗೋದು. ಇನ್ನೇನು ಮೆಟ್ಲುಗಳನ್ನ ಹತ್ಕೊಂಡು ಬಂದಾಯಿತು ನೋಡಿ, ಗುಡಿ ಹತ್ರ ಬಂದಾಯಿತು.